Toon Bells. ಓಹೋ, ಇದಂತೂ ತುಂಬಾನೇ ಕಷ್ಟವಾಗಿದೆ. ಇದರಲ್ಲಿ ಯಾವ ರೀತಿಯ ಪ್ರಾಣಿ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ ಯಾರೋ ಅತ್ಯಂತ ಮೋಸ ಸುಳ್ಳು ಕಳ್ತನ ಮಾಡ್ತಾರೆ. ಹಾಗಾಗಿ ನಾನು ಈ ಕೆಲ್ಸಕ್ಕೆ ನಿನ್ನನ್ನು ಆಯ್ಕೆ ಮಾಡ್ಕೊಂಡೆ. ಸುಳ್ಳು ಹೇಳುವ ನರಿ ಮತ್ತು ಮರೆತು ಹೋಗುವ ಮೊಳ. ರೆಡ್ ಬೆರಿ ಕಾಡಲ್ಲಿ ಮೀನು ಮೊಳದ ಜೊತೆಗೆ ಅದರ ಗಂಡ ಲಂಪಿ ಮೊಳ ಜಗಳ ಮಾಡ್ತಾ ಇರತ್ತೆ. ಯಾವಾಗ ನಿನ್ನ ಮದುವೆ ಆದ್ನೋ ನಾನಂತೂ ಬರ್ಬಾದಾಗಿದ್ದೀನಿ. ನನ್ ಜೀವನನೇ ಹಾಳಾಗೋಯ್ತು. ಹಾ ನನ್ ಮದ್ವೆ ಮಾಡ್ಕೊಂಡು ನಿನಗಿದ್ದ ಎಲ್ಲ ಕೋಟಿಗಟ್ಲೆ ಆಸ್ತಿನ ನಾನು ನಾಶ ಮಾಡ್ಬಿಟ್ಟೆ ಅಲ್ವಾ? ನಾನ್ ಬರಕ್ ಮುಂಚೆ ಮೋದಿಜಿ ಅವ್ರ ಜೊತೆ ಇಲ್ಲ ಯೋಗಿಜಿ ಅವ್ರ ಜೊತೆ ನೀನ್ ಕೂತಿದ್ದೆ ನೋಡು. ನಾನ್ ಬಂದ್ಮೇಲೆ ಬೀದಿಗ್ ಬಿದ್ದಿದ್ಯಾ ನೀನು. ಏನ್ ತಮಾಷೆ ಮಾಡ್ತಾ ಇದೀಯ ನೀನು? ಅರೆ ಮತ್ತಿನ್ನೇನ್ ಹೇಳಿ, ನೀನೇನಂದ್ರೆ ನೀನೊಂದ್ ಮನುಷ್ಯನ್ ತರ ಮಾತಾಡ್ತಾ ಇದೀಯ. ನೀನೊಂದು ಮೊಲ, ನಾನೊಂದು ಹೆಂಗಸು ಮೊಳ. ನಮಗೆ ಮದ್ವೆ ಆಯ್ತು, ನಾವೇ ಮನೇಲಿ ಆರಾಮಾಗಿದ್ದೀವಿ. ನೀನ್ ಹಾಳಾಗ್ಬಿಟ್ಟಿದ್ಯಾ ಅಂತ ನಿಂಗೆ ಯಾಕೆ ಅನಿಸ್ತಿದೆ? ನನಗ್ ನಿನ್ನ ಹತ್ರ ಮಾತಾಡೋಕ್ ಇಷ್ಟ ಇಲ್ಲ. ನಾನ್ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತಿವಾಗ ಎಂತ ಅಮೂಲನ ಮದುವೆ ಆಗ್ತೀನಿ ಅಂದ್ರೆ ಆಕೆನ್ ಮದುವೆ ಆಗಿ ನನ್ನ ಜೀವನನೇ ಬದಲಾಗುತ್ತೆ. ನನ್ನ ಜೀವನ ಸ್ವರ್ಗ ಆಗುತ್ತೆ. ಮಾಡ್ಕೊ ಮದ್ವೆ. ಇನ್ನೊಂದ್ ಮದ್ವೆ ಮಾಡ್ಕೊಂಡು ಈ ಇಂಡಿಯಾಗೆ ಇನ್ನೊಂದು ಪ್ರಧಾನ ಮಂತ್ರಿ ಆಗೋದು ನೀನೇ ಅನ್ಸತ್ತೆ. ಅವರ ಜಗಳ ಅಲ್ಲೇ ಮುಗ್ದು ಹೋಗತ್ತೆ. ಆಮೇಲೆ ಲಂಪಿ ಅಲ್ಲಿಂದ ಹೋಗ್ಬಿಡ್ತಾನೆ. ಪಾಪ ಮೀನು ಮೊಳ ತುಂಬಾನೇ ಅಳತ್ತೆ. ಇನ್ನೊಂದು ಕಡೆ ಬ್ಲೂ ಲ್ಯಾಂಡ್ ಕಾಡಲ್ಲಿ ಚಿಂಕಿ ಮೊಳ ಅದರ ಮನೆಯಲ್ಲಿ ಒಬ್ಬಂಟಿಯಾಗಿ ಇರತ್ತೆ. ಅರೆ ಇವ್ರೆಲ್ಲ ಹೋಗ್ಬಿಟ್ರು. ಇವ್ರು ಕ್ಯಾರೆಟ್ ತರ್ತೀನಂತ ಹೋಗಿ ಇನ್ನೂ ಬಂದೇ ಇಲ್ಲ. ಅಯ್ಯೋ ಇವತ್ತು ಏನ್ ಸಮಸ್ಯೆ ತರ್ತಾರೋ ಏನೋ. ಆಗ ಮೋಂಟು ಮೊಳ ಅದ್ರ ಜೊತೆಗೆ ಇನ್ನೊಂದು ಮೊಳನ ಕರ್ಕೊಂಡು ಮನೆಗ್ ಬರತ್ತೆ. ಹಾ ರೀ ಬಂದ್ರಾ? ಬಂದಿದ್ದೇನ್ ಮಗಳ? ಏನಂದ್ರೆ ಮಗಳ? ಅಂಕಲ್, ಈಕೆನೇ ಹುಡುಗಿನಾ? ಈಕೆನೆ ನನ್ ಮಗಳು. ತುಂಬಾ ಬುದ್ಧಿವಂತೆ. ಈಗ ಡೆಲ್ಲಿ ಯೂನಿವರ್ಸಿಟಿಲಿ ಟಾಪರ್. ಈಗ ಮದುವೆ ವಯಸ್ಸಾಗಿದೆ, ಹಾಗಾಗಿ ನನಗೆ ಮದುವೆದೇ ಚಿಂತೆ ಆಗಿದೆ. ಹಾಗಾಗಿ ಇವಳಿಗೋಸ್ಕರ ಹುಡುಗ ಹುಡುಕ್ತಾ ತಿರುಗ್ತಾ ಇದ್ದೀನಿ. ಏನು? ಏನ್ ಮಾಡೋದು, ತಂದೆ ಅಲ್ವಾ, ಚಿಂತೆ ಅಂತೂ ಆಗುತ್ತೆ. ಅರೆ ಬುದ್ಧಿಗೆಟ್ಟವನೇ, ನಾನ್ ನಿನ್ನ ಮಗಳಲ್ಲ, ಹೆಂಡತಿ. ನೀನ್ ನನಗೆ ಹುಡುಗನ್ ನೋಡಕ್ ಹೋಗಿಲ್ಲ, ನಮ್ಮ ಆಹಾರಕ್ಕೋಸ್ಕರ ಕ್ಯಾರೆಟ್ ತರ್ತೀನಿ ಅಂತ ಹೋದೆಪ್ಪ. ಅರೆ ನೀನ್ ಏನಂತ ಮಾತಾಡ್ತಾ ಇದೀಯ? ನೀನಿವಾಗ ಇಲ್ಲಿಂದ ಹೋಗ್ತೀಯೋ ಇಲ್ಲ ಪಕ್ಕದ ಮನೆಯವ್ರನ್ನ ಕರೆಸಿ ನಿನ್ನ ಚೆನ್ನಾಗಿ ಓಡಿಸ್ಲು? ಅರೆ ಇಲ್ಲ. ಆ ಮೊಳ ಹಿಂದೆ ತಿರುಗಿ ನೋಡ್ದೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇನ್ನೊಂದು ಕಡೆ ಮೀನು ಮೊಳದ ಅನ್ನನಾದ ಕಾಳು ತೋಳ ಮೀನುನ ನೋಡೋದಕ್ಕೆ ಬರುತ್ತೆ. ಏನ್ ತಂಗೆ, ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ನಿನ್ ಕಣ್ಣಲ್ಲಿ ನೀರು, ಈ ಬೆಮಾಯ್ದ ಇಲ್ಲಿ. ಇವನಿಗೆ ಮತ್ತೆ ತೊಂದರೆ ಕೊಟ್ಟ ಏನೋ? ಹಿಂಸೆ ಮಾಡೋದಲ್ಲ, ಈ ಸಲ ನನ್ನನ್ನ ಬಿಟ್ಬಿಟ್ಟೆ ಅವನು ಎಲ್ಲ ಹೊಟ್ಟೋದ. ಅವನ ಸಮಸ್ಯೆ ಎಲ್ಲ ದೂರ ಆಗುವ ಹೆಣ್ಣನ್ನ ನೋಡಿ ಅವನು ಅಂತ ಹೆಣ್ಣನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟೋದ. ಹೌದು. ಅರೆ ಏನ್ ತೊಂದ್ರೆ ಗುರು? ಇದು ಮುಂಚೆನೆ ಗೊತ್ತಿದ್ರೆ ನಾನ್ ಯಾಕಾಗ್ ಮಾಡ್ತಿದ್ದೆ ಹೇಳಿ? ನಾನು ನಮ್ಮೆಲ್ಲರಿಗೂ ಆಹಾರ ಒಳ್ಳೆ ಟೈಮ್ಗೆ ಕರೆಕ್ಟಾಗಿ ಸಿಗ್ಲಿ ಅಂತ ಬೇಗ ಬೆಳಗ್ಗೆ ಎಬ್ಬಿಸ್ತೀನಿ ನೋಡಿ. ಅದೇ ಅವ್ರಿಗೆ ದೊಡ್ಡ ಸಮಸ್ಯೆ ಅಂತೆ. ನೀನ್ ಚಿಂತೆ ಮಾಡ್ಬೇಡ ತಂಗೆ. ಒಂದ್ ವೇಳೆ ಅವನು ಬೇರೆ ಮದುವೆ ಮಾಡ್ಕೋಬೇಕು ಅಂದ್ರೆ ಆಗ ನಾನ್ ನಿನಗೆ ಅವನಿಗಿಂತ ಮೊದಲೇ ಇನ್ನೊಂದು ಮದುವೆ ಮಾಡಿಸ್ಬಿಡ್ತೀನಿ. ಅದನ್ ಕೇಳಿಸ್ಕೊಂಡು ಮೀನುಗೆ ತುಂಬಾ ಆಶ್ಚರ್ಯ ಆಗತ್ತೆ. ಏನು? ಅದೇ ಕಾಡಲ್ಲಿ ರೇಂಚು ಕೂಡ ಜೀವಿಸ್ತಿತ್ತು. ಅದು ಕಾಡಲ್ಲಿರುವ ಜಂತುಗಳನ್ನ ತುಂಬಾನೇ ಹಿಂಸೆ ಮಾಡ್ತಿತ್ತು. ರೆಂಚು ಸಿಯಾರ್, ನೀನು ಎಲ್ಲ ಕಾಡು ವಾಸಿಗಳ ಪ್ರಾಣಿಗಳನ್ನು ದುಃಖಮಯ ಮಾಡಿದ್ದೀಯ. ಕಳ್ಳತನ ಮಾಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಇದೆಲ್ಲ ನಿನ್ನ ರಕ್ತದಲ್ಲಿ ಅಡಗಿಕೊಂಡಿದೆ. ಶೇರ್ ಖಾನ್, ನಾನು ಆ ರೀತಿ ಮಾಡೋಕೆ ಬಯಸುವುದಿಲ್ಲ. ಆದ್ರೆ ಏನ್ ಮಾಡೋದು, ಮನಸ್ಸು ಒಪ್ಪೋದೇ ಇಲ್ವಲ್ಲ. ಒಂದ್ ವೇಳೆ ನಿನ್ನ ಮನಸ್ಸು ಒಪ್ತಾ ಇಲ್ಲ ಅಂದ್ರೆ ನಾನು ನಿನ್ನ ಯಾವ ರೀತಿ ಜಾಗಕ್ಕೆ ಕಳಿಸ್ತೀನಿ ಅಂದ್ರೆ ಎಲ್ಲಿ ನೀನ್ ಹೇಳ್ತೀಯಾ? ಈಗ ಹೊರಡೋಣ. ಏನೋ? ಇವತ್ತಿಂದ 10 ದಿನಗಳ ಕಾಲ ನಿನ್ನನ್ನು ಕತ್ತಲೆ ಗುಹೆಯಲ್ಲಿ ಕೂಡಿಡಲಾಗುತ್ತೆ. ಕತ್ತಲೆ ಗುಹೆ? ಇಲ್ಲ. ನರಿನ ಹಳೆಯ ಗುಹೆಯಲ್ಲಿ ಕೂಡಾಕ್ಬಿಡ್ತಾರೆ. ಮಾರನೇ ದಿನ ಕಾಲು ತೋಳ ಅದರ ತಂಗಿಗೆ ಹೊಸ ಹುಡುಗನ ಹುಡ್ಕಣ ಅಂತ ಬ್ಲೂ ಲ್ಯಾಂಡ್ ಕಾಡಿಗೆ ಹೋಗತ್ತೆ. ಆಗ ಅದಕ್ಕೆ ಮೋಟು ಮೊಳ ಕಾಣಿಸುತ್ತೆ. ಅರೆ ಬಾ, ಈ ಮೊಲವಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ಅದು ಮೋಂಟು ಹತ್ರ ಹೋಗುತ್ತೆ ಮತ್ತೆ ಹೀಗಂತ ಅನ್ನತ್ತೆ. ನಿನ್ನ ಹೆಸರೇನು? ನನ್ನ ಹೆಸರ ಅರೆ ಹೆಸರು ಹೇಳಕ್ಕೆ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತೀಯಾ?
ನನ್ನ ಹೆಸರು ಬಹುಶಃ ಮೋಂಟು ಮೊಲ ಅಂತ. ಹೆಸರು ಹೇಳೋಕ್ಕೂ ಏನು ಇಷ್ಟೊಂದು ಒದ್ದಾಡ್ತಾ ಇದೆಯಲ್ಲ, ಅದನ್ನು ತುಂಬ ಎಳಿತಾ ಇದೆಯಲ್ಲ. ಸರಿ, ಇದನ್ನ ಹೇಳೋ, ನಿನಗೆ ಮದುವೆ ಆಗಿದೆಯಾ ಅಥವಾ ಇನ್ನೂ ಆಗಿಲ್ವಾ? ಅದನ್ ಕೇಳಿಸ್ಕೊಂಡು ಮೋಂಟುಗೆ ತುಂಬಾ ನಾಚಿಕೆ ಆಗತ್ತೆ. ನೀವೇನಂತ ಹೇಳ್ತಾ ಇದ್ದೀರಾ? ನಾನು ಹೇಗೆ ತಾನೇ ವಯಸ್ಸಿಗೆ ಬಂದಿದ್ದೀನಿ, ನನ್ನ ಮದುವೆ ಹೇಗಾಗೋಕ್ ಸಾಧ್ಯ? ಅದಕ್ಕೆ ಹೆಂಡತಿ ಇರೋ ವಿಷಯನೇ ಅದು ಮರ್ತೋಗ್ಬಿಟ್ಟಿರುತ್ತೆ. ಅದನ್ ಕೇಳಿಸ್ಕೊಂಡು ಕಾಲು ಬೇರೆ ಸಂತೋಷ ಆಗ್ಬಿಡ್ತಾನೆ. ನಾಳೆ ನನಗೆ ನಿನ್ನ ಮನೆ ತೋರಿಸು, ಆಮೇಲೆ ನಾನು ನಿನ್ನ ಮದುವೆನ ನನ್ನ ತಂಗಿ ಮೀನು ಮೊಲ ಜೊತೆ ಮಾಡಿಸ್ತೀನಿ. ಏನು, ನೀವು ನನ್ನ ಮದುವೆ ಮಾಡಿಸ್ತೀರಾ? ಹಾ, ಅದನ್ ಕೇಳಿಸ್ಕೊಂಡು ಮೋಂಟು ತುಂಬಾ ಸಂತೋಷ ಪಡ್ತಾನೆ. ಆಮೇಲೆ ಕಾಲುನ ಅವ್ರ ಮನೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನೋಡಿ, ಇದು ನನ್ನ ಮನೆ. ಮನೆ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಮೊಲ ಯಾರು? ಈಗ ನನ್ನ ತಂಗಿ. ಅದನ್ ಕೇಳಿಸ್ಕೊಂಡು ಚಿಂಕಿಗೆ ಶಾಕ್ ಆಗ್ಬಿಡುತ್ತೆ. ಆದ್ರೆ ಅದರ ಬಾಯಿಂದ ಒಂದ್ ಮಾತು ಆಚೆ ಬಂದಿಲ್ಲ. ಅಯ್ಯೋ, ಈ ಮುಟ್ಟಾಳ ಇನ್ನು ಏನೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಅಯ್ಯೋ, ನಾನು ಮೌನ ವ್ರತ ಮಾಡಿಲ್ಲ ಅಂದ್ರೆ ನಾನು ಈ ಕಾಲುಗೆ ನಡೆದ ಎಲ್ಲ ವಿಷಯ ಹೇಳ್ತಿದ್ದೆ. ಅಯ್ಯೋ, ನಡೆ, ನನಗೆ ನೀನು ಇಷ್ಟ, ಮತ್ ನಿನ್ನ ಮನೆನೂ ಇಷ್ಟ ಆಗಿದೆ. ಮತ್ ಇನ್ನೆರಡು ದಿನದಲ್ಲಿ ನಾನು ನಿನ್ನ ಮದುವೆನ ನನ್ನ ತಂಗಿ ಜೊತೆ ಮಾಡಿಸ್ತೀನಿ. ಅಯ್ಯೋ, ಏನ್ ನಡೀತಿದೆ? ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಮೋಂಟು ಮೊಳ ತುಂಬಾ ಸಂತೋಷ ಪಡುತ್ತೆ. ಆಮೇಲೆ ಅವಾಗ್ಲೇ ಮನೆಯಿಂದ ಹೊರಡು ಬಿಡುತ್ತೆ. ರಾತ್ರಿ ಚಿಂಕು ಮೊಳದ ಮೌನ ವ್ರತ ಮುಗಿದು ಹೋಗತ್ತೆ. ಅದ್ರ ನಂತರ ಅದು ರಾಜನ ಹತ್ರ ಹೋಗಿ ಹೀಗಂತ ಹೇಳತ್ತೆ. ಅರೇ, ಈಕೆ ತುಂಬಾ ತೊಂದರೆಗೆ ಒಳಗಾಗಿದ್ದಾಳೆ. ಆ ಕರಿತೋಳಗೆ ಇಲ್ಲ ಅಂತಾನು ಹೇಳೋಕ್ಕಾಗೋದಿಲ್ಲ. ಇಲ್ಲ ಅಂದ್ರೆ ಅವನು ಪೂರ್ತಿ ಅವನ ಗುಂಪನ್ನ ಕರ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ. ಅವನ ಹುಚ್ಚುತನ ತುಂಬಾ ದೂರಕ್ಕೂ ಹಬ್ಬಿದೆ. ಶೇರ್ ಖಾನ್, ನನ್ನ ಪ್ರಕಾರ ಈ ವಿಷಯದಲ್ಲಿ ಸತ್ಯವನ್ನೇ ಹೇಳುದು ತುಂಬಾ ಅಪಾಯ ಆಗುತ್ತೆ. ನಮಗೆ ಯಾವ ರೀತಿಯ ಪ್ರಾಣಿ ಅವಶ್ಯಕತೆ ಇದೆ ಅಂದ್ರೆ, ಯಾರು ಸುಳ್ಳು ಹೇಳೋದ್ರಲ್ಲಿ ಮತ್ತೆ ಮೋಸ ಮಾಡೋದ್ರಲ್ಲಿ ತುಂಬಾ ಮುಂದೆ ಇದ್ದಾರೆ. ತುಂಬಾ ಬುದ್ಧಿವಂತರಾಗಿರ್ಬೇಕು. ಅವರೇ ಸಮಸ್ಯೆನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು. ಅದನ್ ಕೇಳಿಸ್ಕೊಂಡು ಶೇರ್ ಖಾನ್ ಯೋಚನೆ ಮಾಡಿ ಅದೇ ಸಮಯದಲ್ಲಿ ಚಿಂಕಿ ಜೊತೆಗೆ ಅವರು ಕಾಲಿ ಗುಹೆಯಲ್ಲಿರುವ ನರಿಯ ಬಳಿ ಹೋಗ್ತಾರೆ. ಶೇರ್ ಖಾನ್, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಹೇಳಿ, ನನ್ನ ಶಿಕ್ಷೆಯ ಅವಧಿ ಪೂರ್ತಿ ಆಯ್ತಾ? ಪೂರ್ತಿ ಅಂತೂ ಆಗಿಲ್ಲ ಸಿಯಾರ್, ಆದ್ರೆ ನಮಗೆ ನಿನ್ನ ಅವಶ್ಯಕತೆ ಇದೆ. ನನ್ನ ಅವಶ್ಯಕತೆ ಇದೆಯಾ? ಚಿಂಕಿ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳುತ್ತೆ. ಓಹೋ, ಇದಂತೂ ತುಂಬಾನೇ ಕಷ್ಟವಾಗಿದೆ. ಇದರಲ್ಲಿ ಯಾವ ರೀತಿಯ ಪ್ರಾಣಿ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ, ಯಾರು ಅತ್ಯಂತ ಮೋಸ, ಸುಳ್ಳು, ಕಳ್ತನ ಮಾಡ್ತಾರೆ. ಹಾಗಾಗಿ ನಾನು ಈ ಕೆಲ್ಸಕ್ಕೆ ನಿನ್ನನ್ನು ಆಯ್ಕೆ ಮಾಡ್ಕೊಂಡೆ. ಅದನ್ ಕೇಳಿಸ್ಕೊಂಡು ನರಿ ಆಶ್ಚರ್ಯವಾಗಿ ಶೇರ್ ಖಾನ್ನ ನೋಡತ್ತೆ. ಈಗ ಜಾಸ್ತಿ ಆಶ್ಚರ್ಯ ಆಗ್ಬೇಡ. ನೀನ್ ಈ ಗುಹೆಯಿಂದ ಸ್ವತಂತ್ರನಾಗಿದ್ದೀಯಾ, ಆದ್ರೆ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸೋದು ಯೋಚನೆ ಮಾಡು. ನೀನ್ ಯಾವ ರೀತಿ ಕೆಲಸ ಮಾಡ್ಬೇಕಂದ್ರೆ, ಅದರಿಂದ ಮೌಂಟು ಬೇರೆ ಮದುವೆ ಆಗೋದನ್ನು ತಡಿಬಹುದು. ಮತ್ತೆ ಕರಿ ತೋಳ ಮತ್ತ ಅವನ ತಂಗಿಗೂ ಯಾವ ಸಮಸ್ಯೆನೂ ಆಗ್ಬಾರ್ದು. ಯಾಕಿಲ್ಲ ಶೇರ್ ಖಾನ್, ನಾನು ಎಲ್ಲ ನಿಭಾಯಿಸ್ತೀನಿ. ಆ ನರಿ ಸ್ವಲ್ಪ ಹೊತ್ತು ಯೋಚನೆ ಮಾಡತ್ತೆ. ಆಮೇಲೆ ಅದು ಶೇರ್ ಖಾನ್ ಹತ್ರ ಹೇಳುತ್ತೆ. ಶೇರ್ ಖಾನ್, ನೀವು ಮೌಂಟು ಮೊಲ ಮದುವೆಗೆ ತಯಾರಿ ಮಾಡಿ. ಇಲ್ಲ, ಅವರು ಬೇರೆಯವ್ರನ್ನ ಮದ್ವೆ ಆಗ್ಲು ನಾನ್ ಬಿಡೋದಿಲ್ಲ. ಆಗ ನರಿ ಅದ್ರ ಕೈಯಲ್ಲಿರುವ ಹೂವನ್ನು ಚಿಂಕಿ ಕೈಗೆ ಕೊಡುತ್ತೆ. ಚಿಂಕಿ ಮೊಲ, ನೀನ್ ಸ್ವಲ್ಪ ಈ ಹೂವಿನ ವಾಸನೆ ನೋಡು. ಇದು ಏನು? ಚಿಂಕಿ ಅದರ ವಾಸನೆ ನೋಡಿದ ತಕ್ಷಣ ಅದು ಸ್ಪೃಹೆ ತಪ್ಪೇ ಬಿದ್ದೋಗುತ್ತೆ. ಅರೆ, ನೀನ್ ಅದೇನಂತ ಮಾಡ್ದೆ? ಶೇರ್ ಖಾನ್, ಒಂದ್ ವೇಳೆ ಈಕೆ ಪ್ರಜ್ಞೆಲಿದ್ರೆ ಆಗ ಪ್ಲಾನ್ ಸಕ್ಸಸ್ಫುಲ್ ಆಗೋದಿಲ್ಲ. ಈಗ ನಾನೇನ್ ಹೇಳ್ತೀನೋ ನೀವು ಅದನ್ನ ಮಾಡ್ತಾ ಇರಿ. ನರಿ ಶೇರ್ ಖಾನ್ ಜೊತೆಗೆ ಗುಹೆಯಿಂದ ಆಚೆ ಬರುತ್ತೆ. ನರಿ ಹೇಳಿದ ಕಾರಣದಿಂದ ಶೇರ್ ಖಾನ್ ಎಲ್ಲ ಪಕ್ಷಿಗಳನ್ನು ಕರೀತಾನೆ. ನೀವೆಲ್ಲ ಅಕ್ಕಪಕ್ಕದ ಕಾಡಿಗೆ ಸುದ್ದಿಯನ್ನು ಹಬ್ಬಿಸಿ. ಈ ಮೌಂಟು ಮೊಲದ ಮದುವೆ ಈ ಕರಿ ತೋಳದ ತಂಗಿ ಮೀನು ಮೊಲದ ಜೊತೆ ಆಗುತ್ತೆ. ಈ ವಿಷಯ ಎಲ್ಲಾ ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಎಲ್ಲಾ ಜಂತುಗಳು ಸಾಯಂಕಾಲದ ಸಮಯದಲ್ಲಿ ಮದುವೆ ಸಮಾರಂಭಕ್ಕೆ ಹೋಗಲು ಎಲ್ಲರೂ ಒಟ್ಟುಗೂಡುತ್ತಾರೆ. ಸಂದೇಜಿ, ನಡೀರಿ, ಈಗ ಆದಷ್ಟು ಬೇಗ ಅವ್ರ ಜೊತೆ ಮದುವೆ ಮಾಡಿಸ್ಬಿಡೋಣ. ಅರ್ಥ ಆಯ್ತು, ಕಾರ್ಯಕ್ರಮ ಶುರು ಮಾಡಿ. ಆಗ ಕೋತಿ ಪೂಜಾರಿ ಮಂತ್ರ ಹೇಳಕ್ಕೆ ಶುರು ಮಾಡ್ತಾನೆ. ಮದುವೆ ಗಂಡು ಮದುವೆ ಹೆಣ್ಣು ಮುಂದೆ ಬರಬೇಕು. ಅವ್ರಿಬ್ರು ಅಲ್ಲಿಗೆ ನಡ್ಕೊಂಡ್ ಬರ್ತಾರೆ. ಆಗ ಅವ್ರಿಗೆ ಒಂದು ಶಬ್ದ ಕೇಳ್ಸತ್ತೆ. ಈ ಮದುವೆ ಆಗೋದಿಲ್ಲ. ಎಲ್ಲರೂ ನೋಡ್ತಾರೆ. ಅಲ್ಲಿಗೆ ಲಂಪಿ ಮೊಳ ಬಂದ್ಬಿಟ್ಟಿರ್ತಾನೆ. ಯಾಕಾಗೋದಿಲ್ಲ? ಯಾಕಂದ್ರೆ ಈಕೆ ನನ್ನ ಪತ್ನಿ. ಮುಂದಳೆ ನನ್ನ ತಂಗಿಯನ ನೀನು ಹೆಂಡತಿ ಅಂತ ಒಪ್ಕೊಳ್ತಿ ಅಂದ್ರೆ ಯಾಕೆ ಈಕೆನ ಬಿಟ್ಟು ಹೋದೆ? ನಾನು ಮಾಡಿದ್ದು ತಪ್ಪು.
ಇಷ್ಟು ದಿನ ನನ್ನ ಮನೆಯಿಂದ ಹೊರಗಡೆ ಇದ್ದು ಅನುಭವಿಸಿದ್ದೀನಿ. ಹೆಂಡತಿ ಇಲ್ಲದೆ ಗಂಡನಿಗೆ ಯಾವುದೇ ಮರ್ಯಾದೆ ಇರೋದಿಲ್ಲ. ಮತ್ತೆ ಮನೆ ಕೂಡ ಸ್ಮಶಾನದ ರೀತಿ ಇರುತ್ತೆ. ನನ್ನ ಕ್ಷಮಿಸ್ಬಿಡು ಮೀನು. ಅದನ್ ಕೇಳಿಸ್ಕೊಂಡು ಮೀನುಗೆ ಬೇಜಾರಾಗತ್ತೆ. ಆದ್ರೆ ಕಾಲು ಮಾತ್ರ ತುಂಬಾ ಕೋಪದಿಂದ ಇರ್ತಾನೆ. ಇಲ್ಲ, ಈಗ ಮೀನು ಮದುವೆ ಇವನ ಜೊತೆ ಹಾಗೆ ಆಗುತ್ತೆ. ಆಗ ಚಿಂಕಿ ಕೂಡ ಅಲ್ಲಿಗೆ ಬರುತ್ತೆ. ಈ ಮದ್ವೆ ನಡಿಬಾರ್ದು. ಅರೆ, ನೀನ್ ಯಾರು ಬಂದಿದ್ದು? ನಾನು ಚಿಂಕಿ ಮೊಳ, ಇದರ ಹೆಂಡತಿ. ಏನು, ನೀನಿವನ ಹೆಂಡ್ತಿನ? ಆದ್ರೆ ಇವರಂತೂ ನಿನ್ನ ತಂಗಿ ಅಂತ ಹೇಳಿದ್ನಲ್ಲ. ಅರೆ, ಇವ್ರಿಗೆ ಮರವು ಜಾಸ್ತಿ ಇದೆ, ಅದಕ್ಕೆ ಅವರು ಹಂಗ ಹೇಳಿದ್ರು. ಇಲ್ಲ, ಈ ರೀತಿ ಆಗೋದಿಲ್ಲ. ಹೇಳು ಮೊಂಟು, ನಿನಗೆ ಮರೆಯೋ ಕಾಯಿಲೆ ಇದೆಯಾ? ಇಲ್ವಲ್ಲ ಅತ್ತೆ, ಯಾವ ಕಾಯಿಲೆನೂ ಇಲ್ವಲ್ಲ. ಅತ್ತೇನಾ? ಹಾ ಅತ್ತೆ. ನೀವು ಈ ಮಗನ್ನ ನನಗೆ ಮದುವೆ ಮಾಡಿಸಿ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ. ನಾನ್ ನಿಮ್ಮ ಮಗನ್ನ ತುಂಬಾ ಖುಷಿಯಾಗಿ ಇಟ್ಕೊಳ್ತೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನ ಅಜ್ಜಿ ಮಾಡ್ತೀನಿ. ಅದನ್ ಕೇಳಿಸ್ಕೊಂಡು ಕಾಲು ತೋಳಗೆ ತಲೆನೇ ಕೆಟ್ಟೋಗತ್ತೆ. ಆಗ ನರಿ ಮಾತನ್ನು ಬದಲಾಯಿಸಿ ಹೀಗಂತ ಹೇಳುತ್ತೆ. ಕರಿ ತೋಳ, ನಾವ್ ಈ ನಾಟಕನ ನಿಮ್ಮ ಬಾಮೈದನಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರನೇ ಮಾಡಿದ್ದು. ಈಗ ನಿಮ್ಮ ಬಾಮೈದನಿಗೆ ಅವನ ತಪ್ಪಿನ ಅರಿವಾಗಿದೆ. ನನಗೆ ನಂಬಿಕೆ ಇದೆ, ಅವನು ಮತ್ತೆ ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಅಂತ. ಇವನಿಗೆ ಮತ್ತೊಂದು ಅವಕಾಶ ಕೊಡಿ. ಆಯ್ತು ಸಿಯಾರ್, ನನಗೂ ಅದೇ ರೀತಿ ಅನಿಸ್ತಾ ಇದೆ. ಧನ್ಯವಾದ ಅಣ್ಣ. ಹಂಗಂತೇಳಿ ಮೀನು ಹೋಗಿ ಅವ್ರ ಗಂಡನ್ನ ಹಪ್ಕೊಳತ್ತೆ. ನಾನ್ ನಿಮ್ಮನ್ನ ಸರಿ ಮಾಡ್ತೀನಿ ಬನ್ನಿ. ಇವಾಗಾದ್ರೂ ಜ್ಞಾಪಕ ಬಂತ ನಾನು ಯಾರಂತ? ಇಲ್ಲ ಅಮ್ಮ, ನನ್ ಮೇಲೆ ಕೋಪ ಮಾಡ್ಕೋಬೇಡಿ. ನನಗೆ ಗೊತ್ತಿದೆ, ನೀವು ನನ್ನ ತಾಯಿ. ಅಯ್ಯೋ! ಕೈಯಲ್ಲೊಂದು ಕಟ್ಗೆನ ಎತ್ಕೊಂಡು ಮೋಟು ಹಿಂದ್ಗಡೆನೆ ಓಡಕ್ ಶುರು ಮಾಡುತ್ತೆ. ಬೇರೆ ಎಲ್ಲಾ ಜಂತುಗಳು ಅವರಿಬ್ರು ಈ ತರ ಓಡ್ತಿರೋದನ್ನ ನೋಡಿ ಅವರೆಲ್ಲರೂ ನಗ್ತಾರೆ. ಅಮ್ಮ, ನನ್ನ ಕ್ಷಮಿಸ್ಬಿಡಿ ಅಮ್ಮ.